So in today's class you are going to learn regular expressions. Okay, regular expressions. Okay, now we are finding out a pattern. Say for example, say this is a message. Okay, in this message we want to find out whether phone number is there or not. Okay, that's what pattern matching is. Okay, phone number, the pattern of phone number is, it has 3 digits. Okay, which is country code, and all other digits are region code. Okay, region or area code. Okay, so the first part is country code, the second part is the phone number. Okay, so we need to find out like that. For that, for example, if you write a program, okay, we'll be writing some logic like this. We'll be getting the text. If text is not equal to 12 means return false. That means it's not a phone number. You see there, what is the number of digits in the phone number? 3, 6, 10 plus 2, total 12. If the text is not 12, that means it's not a phone number. Similarly, if you see the first pattern, if you see the first part, okay, it is having 3 digits. If any of the character within that is not a digit means we will return false. Okay, a phone number ಒಳಗೆ first part ಒಳಗೆ 3 digits ಇರ್ತವೆ. ಓಕೆ, ಈಸ್ ಡೆಸಿಮಲ್ ಏನ್ ಮಾಡುತ್ತೆ, ಡಿಜಿಟ್ ಹೌದಾ ಅಲ್ಲ ಅಂತ ಫೈಂಡ್ ಔಟ್ ಮಾಡುತ್ತೆ. ಏನಾದ್ರೂ ಒಂದೂನು ಡಿಜಿಟ್ ಆಗಿಲ್ಲ ಅಂತಂದ್ರೆ ಇಟ್ ರಿಟರ್ನ್ಸ್ ಫಾಲ್ಸ್, ಇಟ್ಸ್ ನಾಟ್ ಎ ಫೋನ್ ನಂಬರ್. ಓಕೆ, ಈ ಫಂಕ್ಷನ್ ಏನಾದ್ರೂ ಫಾಲ್ಸ್ ಅಂತ ಕಳಿಸಿದ್ರೆ ಅದು ಫೋನ್ ನಂಬರ್ ಅಲ್ಲ, ಇಲ್ಲಂತಂದ್ರೆ ಅದು ಫೋನ್ ನಂಬರ್, ಅದು ಲಾಜಿಕ್. ಅದೇ ತರ ಟೆಕ್ಸ್ಟ್ ಆಫ್ 3 ಅಂತಂದ್ರೆ ಈ ಪಾರ್ಟ್, ಟೆಕ್ಸ್ಟ್ ಆಫ್ 3 ಅಂದ್ರೆ ಇದು ಓಕೆ, ಹೈಫನ್. ಅದೇನಾದ್ರೂ ಹೈಫನ್ ಆಗಿಲ್ಲ ಅಂದ್ರೆ ಅವಾಗ್ಲೂ ನಾವು ಹೇಳ್ಬೋದು ಅದು ಫೋನ್ ನಂಬರ್ ಅಲ್ಲ ಅಂತ. ಓಕೆ, ಅದೇ ತರ ಈಸ್ ಡೆಸಿಮಲ್ 4 ಲಿಂದ 7 ವರೆಗೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಅದೇನಾದ್ರೂ ಡಿಜಿಟ್ ಆಗಿಲ್ಲ ಅಂದ್ರೆ ಇಟ್ಸ್ ನಾಟ್ ಎ ಫೋನ್ ನಂಬರ್. ಓಕೆ, ಅರ್ಥ ಆಗ್ತಿದೆಯಾ ಉಷಾ? ಹಾ ಸರ್, ಅರ್ಥ ಆಗ್ತಿದೆ. ಅದೇ ತರ ಟೆಕ್ಸ್ಟ್ ಆಫ್ 7 ಅಂದ್ರೆ ಈ ಪೊಸಿಷನ್, ಅದು 7 ಆಗಿಲ್ಲ, ಈ ಪೊಸಿಷನ್ ಏನಾದ್ರೂ ಹೈಫನ್ ಆಗಿಲ್ಲ ಅಂತಂದ್ರೆ ಇಟ್ಸ್ ನಾಟ್ ಎ ಫೋನ್ ನಂಬರ್. ಓಕೆ, ಅದೇ ತರ 8 to 12 ಇಲ್ಲಿಂದ ಇಲ್ಲಿಗೆ ಎಂಡ್ ವರೆಗೆ ಅದೇನಾದ್ರೂ ಡಿಜಿಟ್ ಆಗಿಲ್ಲ ಅಂದ್ರೆ ಅವಾಗ್ಲೂ ನಾವು ಹೇಳ್ಬೋದು ಅದು ಫೋನ್ ನಂಬರ್ ಅಲ್ಲ ಅಂತ. ಓಕೆ, ಈ ತರ ಇಷ್ಟಕ್ಕೊಂದು ದೊಡ್ಡ ಲಾಜಿಕ್ ಬರಿಬೇಕು. ಓಕೆ, ಫೋನ್ ನಂಬರ್ ಹೌದಾ ಅಲ್ಲ ಅಂತ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆ, ಸೊ ಈ ಎಕ್ಸಾಂಪಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿ ಆರ್ ಪಾಸಿಂಗ್ ದ ಫೋನ್ ನಂಬರ್. ಪಾಸಿಟಿವ್ ಬಂದ್ರೆ ಇಟ್ ಡಿಸ್ಪ್ಲೇಸ್ ಟ್ರೂ. ಓಕೆ, ನೆಗೆಟಿವ್ ಬಂದ್ರೆ ಇಟ್ ಡಿಸ್ಪ್ಲೇಸ್ ಫಾಲ್ಸ್. ಮೋಶಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಮೋಶಿ ಅಂತ ಕಳಿಸ್ತಾ ಇದೀವಿ. ಸೊ ಮೋಶಿ ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಸ್ ಮಾಡಿದ ತಕ್ಷಣ ಈ ಟೆಕ್ಸ್ಟ್ ಅಲ್ಲಿ ಏನಿರುತ್ತೆ, ಮೋಶಿ ಅಂತ ಇರುತ್ತೆ. ಸೊ ಲೆಂತ್ ಆಫ್ ಮೋಶಿ ಈಸ್ ನಾಟ್ ಈಕ್ವಲ್ ಟು 12. ಕಂಡೀಷನ್ ಈಸ್ ಫಾಲ್ಸ್. ಓಕೆ, ಸೊ ಕಂಡೀಷನ್ ಫಾಲ್ಸ್ ಆದ್ರೆ ಇಲ್ಲಿಗೆ ಬರುತ್ತೆ. ಸೊ 0 to 3 ಫಸ್ಟ್ ವ್ಯಾಲ್ಯೂ ತಗೊಳ್ಳಿ. ಎಂ ಈಸ್ ಡೆಸಿಮಲ್, ಹೌದಾ ಅಲ್ಲ? ಓಕೆ, ಹೌದಾದ್ರೆ ಇಟ್ ರಿಟರ್ನ್ಸ್ ನಾಟ್. ಓಕೆ, ಸೊ ಈ ತರ ಕಂಡೀಷನ್ ಫಾಲ್ಸ್ ಆಗುತ್ತೆ. ಇದು ಕಂಡೀಷನ್ ಫಾಲ್ಸ್ ಆದ್ರೆ ಇಲ್ಲಿ ನೋಡಿ, ಅದಕ್ಕೆ ನಿಮ್ಗೆ ಏನ್ ಬರ್ತಾ ಇದೆ, ಫಾಲ್ಸ್ ಅಂತ ಬರ್ತಾ ಇದೆ. ಓಕೆ, ಇಷ್ಟಕ್ಕೊಂದು ದೊಡ್ಡ ಲಾಜಿಕ್ ಬರಿಬೇಕು. ಅದೇ ಇವತ್ತಿನ ಟಾಪಿಕ್ ಏನಂತಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್. ಓಕೆ, ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಈ ತರ ಒಂದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಕೊಟ್ಬಿಡ್ತೀವಿ. ರೆಗ್ಯುಲರ್ ಎಕ್ಸ್ಪ್ರೆಷನ್ ಈ ತರ ಕೊಟ್ಬಿಟ್ರೆ ಡಿ ಸ್ಟ್ಯಾಂಡ್ಸ್ ಫಾರ್ ಡಿಜಿಟ್. ಫಸ್ಟ್ ಪಾರ್ಟ್ ಅಲ್ಲಿ 3 ಡಿಜಿಟ್ಸ್, ಸೆಕೆಂಡ್ ಪಾರ್ಟ್ ಅಲ್ಲಿ 3 ಡಿಜಿಟ್ಸ್, ಮತ್ತೆ ಲಾಸ್ಟ್ ಪಾರ್ಟ್ ಅಲ್ಲಿ 4 ಡಿಜಿಟ್ಸ್. ಈ ತರ ಇದ್ರೆ ಇಟ್ಸ್ ಎ ಫೋನ್ ನಂಬರ್ ಅಂತ ಅರ್ಥ. ಓಕೆ,
ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಆರ್ ಅನ್ನೋದನ್ನ ಇಂಪೋರ್ಟ್ ಮಾಡ್ಕೋಬೇಕು. ಆರ್ ಅನ್ನೋದು ಒಂದು ಮಾಡ್ಯೂಲ್, ರೆಗ್ಯುಲರ್ ಎಕ್ಸ್ಪ್ರೆಷನ್ ಮಾಡ್ಯೂಲ್ ನ ಇಂಪೋರ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಂಪೋರ್ಟ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಆಮೇಲೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಲ್ಲಿ ಒಂದು ಮೆಥಡ್ ಇರುತ್ತೆ, ಕಂಪೈಲ್ ಮೆಥಡ್ ಅಂತ, ಅದನ್ನ ನಾವು ಕಾಲ್ ಮಾಡಬೇಕು. ಓಕೆ, ಕಾಲ್ ಮಾಡಿಬಿಟ್ಟು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು. ಆಮೇಲೆ ಸರ್ಚ್ ಮೆಥಡ್ ಯೂಸ್ ಮಾಡಬೇಕು. ಓಕೆ, ಆಮೇಲೆ ಡಿಫ್ರೆಂಟ್ ಪಾರ್ಟ್ಸ್ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಗ್ರೂಪ್. ಈ ಎಕ್ಸಾಂಪಲ್ ನೋಡಿ. ಫಸ್ಟ್ ಸ್ಟೆಪ್ ಏನು, ಆರ್ ಇ ಮಾಡ್ಯೂಲ್ ನ ಇಂಪೋರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಕಂಪೈಲ್ ಮಾಡಬೇಕು. ಕಂಪೈಲ್ ಮಾಡ್ಕೊಂತೀವಿ, ಈ ಪ್ಯಾಟರ್ನ್ ನ ಕಂಪೈಲ್ ಮಾಡ್ಕೊಂಡ್ರೆ ಒಂದು ಆಬ್ಜೆಕ್ಟ್ ಸಿಗುತ್ತೆ. ಆ ಆಬ್ಜೆಕ್ಟ್ ನ ಯಾವ್ದ್ರಲ್ಲಿ ಸ್ಟೋರ್ ಮಾಡ್ತೀವಿ, ಫೋನ್ ನಂಬರ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಸ್ಟೋರ್ ಮಾಡ್ತೀವಿ. ಓಕೆ, ಸೊ ಫೋನ್ ನಂಬರ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಲ್ಲಿ ಒಂದು ಮೆಥಡ್ ಇರುತ್ತೆ, ಸರ್ಚ್ ಮೆಥಡ್. ಓಕೆ, ಸರ್ಚ್ ಮೆಥಡ್ ಅಲ್ಲಿ ವಿ ಕ್ಯಾನ್ ಪಾಸ್ ದ ಟೆಕ್ಸ್ಟ್. ಈ ಟೆಕ್ಸ್ಟ್ ಒಳಗೆ ಫೋನ್ ನಂಬರ್ ಇದ್ರೆ ನಿಮ್ಗೆ ಫೋನ್ ನಂಬರ್ ಇದೆ ಅಂತ ಬರುತ್ತೆ. ಓಕೆ, ಇಲ್ಲ ಅಂದ್ರೆ ಇಲ್ಲ ಅಂತ ಬರುತ್ತೆ. ಓಕೆ, ಸೊ ನಾನು ಫಾರ್ ಎಕ್ಸಾಂಪಲ್ we will do that. So I will open the command prompt. I'll open the command prompt. ಅರ್ಥ ಆಗ್ತಿದೆಯಾ ಉಷಾ? ಕೇಳಿಸ್ಕೊಂತಿದ್ದೀರಾ? ಏನೋ ಇದ್ರೆ ಮೆಸೇಜ್ ಮಾಡಿ. ಓಕೆ, ಕೇಳಿಸ್ಕೊಂತಿದ್ದೀರಾ ಉಷಾ? ಹಾ ಸರ್, ಕೇಳಿಸ್ಕೊತಿದ್ದೀನಿ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು, ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಪೈಥಾನ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಪೈಥಾನ್ ಇಂಟರ್ಪ್ರಿಟರ್ ಇನ್ವೋಕ್ ಆಗುತ್ತೆ. ಸೊ ಈಗ ಇಂಪೋರ್ಟ್ ಆರ್ ಇ ಅಂತ ಕೊಡ್ತೀನಿ. ಓಕೆ, ಆರ್ ಇ ಮಾಡ್ಯೂಲ್ ಇಂಪೋರ್ಟ್ ಆಗುತ್ತೆ. ಸೊ ಆರ್ ಇ ಡಾಟ್ ಕಂಪೈಲ್ ಮೆಥಡ್ನ ಕಾಲ್ ಮಾಡಬೇಕು. ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಆರ್ ಸ್ಟ್ರಿಂಗ್ಸ್ ಅಂತೀವಿ. ಆರ್ ಅಂತಂದ್ರೆ ರಾ ಸ್ಟ್ರಿಂಗ್. ಓಕೆ, ನಮಗೆ ಪ್ಯಾಟರ್ನ್ ಏನಾದರೂ 3 ಡಿಜಿಟ್ಸ್ ಬೇಕು, 3 ಡಿಜಿಟ್ಸ್ ಈ ತರ ಕೊಡಬೇಕು. ಓಕೆ, ಆ ಫೋನ್ ನಂಬರ್ದು ಡಿಜಿಟ್ಸ್ ನೋಡಿ ಯಾವ ತರ ಇದೆ. ಫಸ್ಟ್ ಪಾರ್ಟ್ 3 ಡಿಜಿಟ್ಸ್, ಆಮೇಲೆ ಹೈಫನ್, ಆಮೇಲೆ 3 ಡಿಜಿಟ್ಸ್, ಆಮೇಲೆ ಹೈಫನ್, ಆಮೇಲೆ 4 ಡಿಜಿಟ್ಸ್ ಈ ತರ ಇರ್ಬೇಕು ನಮಗೆ. ಸೊ ಹೈಫನ್ ಮತ್ತೆ 3 ಡಿಜಿಟ್ಸ್. ಓಕೆ, ಈಗ ಮತ್ತೆ 4 ಡಿಜಿಟ್ಸ್. ಸೊ ಇದನ್ನು ಕ್ಲೋಸ್ ಮಾಡ್ತೀನಿ. ಡಬಲ್ ಕೋಟ್ಸ್, ಇದು ಕೋಟ್ಸ್ನ ಎಂಡ್ ಮಾಡ್ತೀನಿ. ಆಮೇಲೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಒಂದು ಆಬ್ಜೆಕ್ಟ್, ಓ ಸ್ಟ್ಯಾಂಡ್ಸ್ ಫಾರ್ ಆಬ್ಜೆಕ್ಟ್. ಅದಕ್ಕೆ ಓ ಅಂತ ಕೊಡ್ಬೋದು, ಏನಾದರೂ ಹೆಸರು ಕೊಡ್ಬೋದು ಅದಕ್ಕೆ. ಸೊ ಈಗ ಓ ಡಾಟ್ ಸರ್ಚ್ ಅಲ್ಲಿ ಸರ್ಚ್ ಅನ್ನೋದು ಒಂದು ಮೆಥಡ್. ಆ ಮೆಥಡ್ ಒಳಗೆ ನಾವು ಸಮ್ ಟೆಕ್ಸ್ಟ್ ನ ಪಾಸ್ ಮಾಡ್ತೀವಿ. ಓಕೆ, ಟೆಕ್ಸ್ಟ್ ಹೆಂಗಿರುತ್ತೆ ಅಂತಂದ್ರೆ my number is okay, my phone number, I will say my phone number is 999-888 okay 777. okay, now ಈಗ ಅದನ್ನ ಕ್ಲೋಸ್ ಮಾಡ್ತೀನಿ. ಸೊ when I type enter, okay, it will return some value, okay, or result. So enter. ಈಗ r ಅಂತ ಕೊಟ್ರೆ print r. okay, we can give print r. you can give print r. we can also use group method. okay, we can also use group method. say r dot group say
we must use print. We must use print. Okay, again the mistake. What I do is, I'll copy this entire thing. I'll copy this entire thing. I'll go to the editor. I'll paste it here. Okay. So here you can see I have imported RE regular expression. I have compiled the pattern, whatever we want to know. ಈ ಬ್ರಾಕೆಟ್ ಒಳಗೆ ಏನಿದೆ ಅಲ್ಲ ಅದನ್ನ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತೀವಿ. ಈ ಬ್ರಾಕೆಟ್ ಒಳಗೆ ಇದನ್ನ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತೀವಿ. ಇದು ಏನ್ ಮಾಡುತ್ತೆ ಅಂತಂದ್ರೆ ಫೋನ್ ನಂಬರ್ನ ಫೈಂಡ್ ಮಾಡುತ್ತೆ. ಸೊ ಸರ್ಚ್ ಮೆಥಡ್ ಒಳಗೆ ನಾವೇನ್ ಪಾಸ್ ಮಾಡಬೇಕು, ಟೆಕ್ಸ್ಟ್ ಪಾಸ್ ಮಾಡಬೇಕು. ಆ ಟೆಕ್ಸ್ಟ್ ಒಳಗೆ ಫೋನ್ ನಂಬರ್ ಇದ್ರೆ ಈ ಗ್ರೂಪ್ ಮೆಥಡ್ ಅದನ್ನ ರಿಟರ್ನ್ ಮಾಡುತ್ತೆ, ಇಲ್ಲ ಅಂದ್ರೆ ಅದು ರಿಟರ್ನ್ ಮಾಡಲ್ಲ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ರನ್, ಕ್ಲಿಕ್ ಆನ್ ರನ್, ರೆಗ್ಯುಲರ್ ಎಕ್ಸ್ಪ್ರೆಷನ್ ಕ್ಲಾಸ್. ಸೊ ಕ್ಲಿಕ್ ಮಾಡ್ತೀನಿ. See there, phone number is found. Okay, ಅರ್ಥ ಆಗ್ತಿದೆಯಾ ಉಷಾ? ಹಾ ಸರ್, ಅರ್ಥ ಆಗ್ತಿದೆ. ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ಇಂಟರಪ್ಟ್ ಮಾಡಿ. ಓಕೆ ಸರ್. ಸೊ ಮೆಥಡ್ ಏನಿಲ್ಲಿ, ಸರ್ಚ್ ಮೆಥಡ್. ಓಕೆ, ಈಗ ಅದೇ ತರ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೇಟ್ಮೆಂಟ್ ತುಂಬಾ ಇತ್ತು ಅನ್ಕೊಳ್ಳಿ. ಮೈ ಫ್ರೆಂಡ್ phone number is my friend phone number is 999 okay 888 or 666 ಆಮೇಲೆ 888 48. ಈ ತರ ಇತ್ತು ಅನ್ಕೊಳ್ಳಿ. ಈ ತರ ಇದ್ರೆ ಮಲ್ಟಿಪಲ್ ಫೋನ್ ನಂಬರ್ಸ್ ಇದಾವೆ, 2-3 ಫೋನ್ ನಂಬರ್ಸ್ ಇದಾವೆ. ಆ ಟೈಮಲ್ಲಿ ಏನ್ ಯೂಸ್ ಮಾಡ್ಬೇಕು ನಾವು, ಫೈಂಡ್ ಆಲ್ ಯೂಸ್ ಮಾಡಬೇಕು. ಮೆಥಡ್ ಹೆಸರು ಏನದು, ಫೈಂಡ್ ಆಲ್. ಓಕೆ, ಸೊ ನಾನೀಗ ರನ್ ಮಾಡ್ತೀನಿ ಇದನ್ನ. ಸೊ ಯು ಕ್ಯಾನ್ ಟೇಕ್ ಔಟ್ ದಿಸ್. ಫೈಂಡ್ ಆಲ್ ಯೂಸ್ ಮಾಡಿದಾಗ MO, we must give only MO. ನೋಡ್ರಿ, it will give you all the phone numbers. Okay, multiple number of phone numbers ಇದ್ದಾಗ we need to use find all. Okay, so search ಮತ್ತೆ find all. say for example ನಾನು ದೊಡ್ಡ ಟೆಕ್ಸ್ಟ್ ತಗೊಂತೀನಿ, ಈ ತರನು ನಾವು ಮಾಡ್ಬೋದು. ಎಂಟರ್ ಮಾಡ್ತೀನಿ. ಈಗ ಟೆಕ್ಸ್ಟ್ ತಗೊಂತೀನಿ, ಸಮ್ ಟೆಕ್ಸ್ಟ್ ಒಳಗೆ ಏನೇನೋ ಟೈಪ್ ಮಾಡ್ತೀನಿ. ಓಕೆ, ಲೈಕ್ what can I type? Say about India is my country. Okay, India is my country. It has many villages. Okay, India is rich in soil. Okay, rich in soil. Now you see there is, we are having is multiple times. For that we need to give a pattern. Like is. So now here for text, find all, within find all, here what we must give, ನಾವು ಇಲ್ಲಿ ಒಂದು ವೇರಿಯೇಬಲ್ ತಗೊಂತಾ ಇದೀವಿ. ಇಲ್ಲಿ ವೇರಿಯೇಬಲ್ ಹೆಸರೇನು, ಟೆಕ್ಸ್ಟ್. ಓಕೆ, ಈಗ ನಾನು ಇದನ್ನ ರನ್ ಮಾಡ್ತೀನಿ. ಸೊ 2 times ನಿಮಗೆ ಈಸ್ ಸಿಕ್ಕಿದೆ. ಅದೇ ತರ ಫಾರ್ ಎಕ್ಸಾಂಪಲ್ ನಮಗೆ ಕಂಟ್ರಿ ಬೇಕು, ಸೊ ಕಂಟ್ರಿ. ನೀವೇನೇ ಪ್ಯಾಟರ್ನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಅದನ್ನ ಸಿಂಗಲ್ ಕೋಟ್ಸ್ ಒಳಗೆ ಕೊಡಬೇಕು. ಓಕೆ, ರನ್ ಮಾಡ್ತೀನಿ. ಸೊ ವಿ ಗಾಟ್ ಕಂಟ್ರಿ ಇದೆ, ಈ ಟೆಕ್ಸ್ಟ್ ಅಲ್ಲಿ ಕಂಟ್ರಿ ಇದೆ. ಸೇ ಫಾರ್ ಎಕ್ಸಾಂಪಲ್ ಇನ್ನೊಂದು ಕಂಟ್ರಿ ಇತ್ತು ಅನ್ಕೊಳ್ಳಿ. ಮೈ ಕಂಟ್ರಿ ಈಸ್ ಗ್ರೇಟ್. ಓಕೆ, ಈ ತರ ಇತ್ತು ಅನ್ಕೊಳ್ಳಿ.
ಸೊ ಈಗ ಅದನ್ನ ರನ್ ಮಾಡ್ತೀನಿ. ಸೊ ವಿ ಗಾಟ್ ಕಂಟ್ರಿ ಅಂಡ್ ಕಂಟ್ರಿ 2 ಟೈಮ್ಸ್ ಇದೆ ನಮಗೆ. ಸೊ ಈಗ ಈ ತರ ಫಾರ್ ಎಕ್ಸಾಂಪಲ್ ಅದೇ ಪ್ರೀವಿಯಸ್ಲಿ ನಾವು ಇನ್ನೊಂದ್ಸಾರಿ ಫೋನ್ ನಂಬರ್ ಇದೆ, ಫೋನ್ ನಂಬರ್ ಈ ತರ ಇತ್ತು ಅನ್ಕೊಳ್ಳಿ, 999888999 ಅಂತ ಇತ್ತು ಅನ್ಕೊಳ್ಳಿ, 5 ಡಿಜಿಟ್ಸ್ ಇದ್ವು ಅನ್ಕೊಳ್ಳಿ. ಇದು ಫಸ್ಟ್ ಪಾರ್ಟ್, ಓಕೆ. ಇದು ಉಳ್ಕಿದ್ದೆಲ್ಲ ಸೆಕೆಂಡ್ ಪಾರ್ಟ್, ಇಲ್ಲಿಂದ ಇಲ್ಲಿವರೆಗೆ ಅದು ಸೆಕೆಂಡ್ ಪಾರ್ಟ್ ಅನ್ಕೊಳ್ಳಿ. ಈ ತರ ಇದ್ದಾಗ ಗ್ರೂಪ್ ಮೆಥಡ್ ಯೂಸ್ ಮಾಡ್ಬೋದು ನಾವು. ಗ್ರೂಪ್ ಅಲ್ಲಿ ಗ್ರೂಪ್ 1 ಅಂತಂದ್ರೆ 999 ಸಿಗುತ್ತೆ ನಿಮಗೆ. ಓಕೆ, ಅದೇ ತರ ಗ್ರೂಪ್ ಟು ಅಂತ ಕೊಟ್ರೆ ಸೆಕೆಂಡ್ ಪಾರ್ಟ್ ಸಿಗುತ್ತೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಏನೇನಿದೆ, 888999. ಓಕೆ, ಈ ತರ ನಿಮ್ಗೆ 2 ಗ್ರೂಪ್ ಮಾಡಿ ನೀವು ಪ್ರಿಂಟ್ ಮಾಡ್ಬೋದು. ಸೇ ಮ್ಯಾಚಿಂಗ್ ಆಬ್ಜೆಕ್ಟ್ ಡಾಟ್ ಗ್ರೂಪ್ 1 and group 0. okay, so that is the example. ಈಗ ನೋಡ್ರಿ, ಈ ಎಕ್ಸಾಂಪಲ್ ಅಲ್ಲಿ ನೋಡಿ, ನಾನು ಫಸ್ಟ್ ಪಾರ್ಟ್ ಅಲ್ಲಿ ಏನಿದೆ, ಇದು ಫಸ್ಟ್ ಪಾರ್ಟ್ ಅಲ್ಲಿ 3 ಡಿಜಿಟ್ಸ್ ಇದಾವೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಏರಿಯಾ ಕೋಡ್ ಇದೆ. ಓಕೆ, ಟೋಟಲ್ 7 ಡಿಜಿಟ್ಸ್ ಇದಾವೆ. ಸೊ ನಾನು ಒಂದು ಟೆಕ್ಸ್ಟ್ ನ ಪಾಸ್ ಮಾಡ್ತಾ ಇದ್ದೀನಿ, ಮೈ ನಂಬರ್ ಈಸ್ ಅಂತ ಪಾಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಬರೀ ಫಸ್ಟ್ ಪಾರ್ಟ್ ಮಾತ್ರ ಬೇಕು ಅಂತಂದ್ರೆ MO ಡಾಟ್ ಗ್ರೂಪ್ ಆಫ್ 1 ಅಂತ ಕೊಡ್ಬೇಕು. ಸೆಕೆಂಡ್ ಪಾರ್ಟ್ ಬೇಕಂತಂದ್ರೆ MO ಡಾಟ್ ಗ್ರೂಪ್ ಆಫ್ 2 ಅಂತ ಕೊಡ್ಬೇಕು. ಓಕೆ, ಅದೇ ತರ 0 ಕೊಟ್ರೆ ಎಂಟೈರ್ ಪ್ಯಾಟರ್ನ್ ಏನಿರುತ್ತಲ್ಲ ಅದೆಲ್ಲ ಪ್ರಿಂಟ್ ಆಗುತ್ತೆ. ಓಕೆ, 0 ಕೊಟ್ರು 0 ಬಿಟ್ಟು ಏನು ಕೊಟ್ರು ಕಂಪ್ಲೀಟ್ ನಿಮ್ಗೆ ಪ್ರಿಂಟ್ ಆಗುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ನಾನು ಇದನ್ನೇ ಎಕ್ಸಿಕ್ಯೂಟ್ ಮಾಡ್ತೀನಿ. ಐ ವಿಲ್ ಕಾಪಿ ದಿಸ್. ಓಕೆ, ಸೊ ಐ ವಿಲ್ ಕಮ್ ಟಾಪ್, ಐ ವಿಲ್ ಕ್ಲಿಯರ್ ದಿಸ್. ಇಂಪೋರ್ಟ್ OS ಡಾಟ್ ಸಿಸ್ಟಮ್, ಇಲ್ಲಿ CLS. ಓಕೆ, ಈಗ ಕಂಟ್ರೋಲ್ V ಎಂಟರ್ ಮಾಡ್ತೀನಿ. ಈಗ ಮ್ಯಾಚಿಂಗ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಫೋನ್ ನಂಬರ್. ಓಕೆ, NUM ರೆಗ್ಯುಲರ್ ಎಕ್ಸ್ಪ್ರೆಷನ್ regex ಏನೇ ಕೊಡ್ಬೋದು, ಹೆಸರು ಏನೇ ಕೊಡ್ಬೋದು. ಓಕೆ, ಫೋನ್ ನಂಬರ್ ರೆಗ್ಯುಲರ್ ಡಾಟ್ ಎಕ್ಸ್ಪ್ರೆಷನ್. ಈಗ ಸರ್ಚ್ ಕೊಡ್ತೀನಿ. ಸರ್ಚ್ ಒಳಗೆ ಟೆಕ್ಸ್ಟ್ ಪಾಸ್ ಮಾಡ್ಬೇಕು ನಾವು. ಟೆಕ್ಸ್ಟ್ ಮೈ ಫೋನ್ ನಂಬರ್ ಈಸ್ ಓಕೆ 999888777. ಓಕೆ, ಕ್ಲೋಸ್ ಮಾಡ್ತೀನಿ, ಎಂಡ್ ಮಾಡ್ತೀನಿ. ಈಗ ಬರೀ ಫಸ್ಟ್ ಪಾರ್ಟ್ ಮಾತ್ರ ನಿಮಗೆ ಪ್ರಿಂಟ್ ಬೇಕಂತಂದ್ರೆ MO ಡಾಟ್ ಗ್ರೂಪ್ ಆಫ್ 1. ಸೊ ಗ್ರೂಪ್ ಆಫ್ 1 ಏನ್ ಕೊಡ್ತಾ ಇದೆ ನಿಮ್ಗೆ, 999 ಕೊಡ್ತಾ ಇದೆ. ಅದೇ ನಿಮ್ಗೆ ಸೆಕೆಂಡ್ ಪಾರ್ಟ್ ಬೇಕಂದ್ಕೊಳ್ಳಿ. ಸೆಕೆಂಡ್ ಪಾರ್ಟ್ ಬೇಕಂತಂದ್ರೆ ಯೂನಿಟ್ ಗಿವ್ 2. ಸೊ ವಿ ಆರ್ ಗೆಟಿಂಗ್ ದ ಸೆಕೆಂಡ್ ಪಾರ್ಟ್. ಸೊ ದ ಮೀನಿಂಗ್ ಹಿಯರ್ ಇಸ್ parts, we can make the parts by specifying the brackets. Say for example, if the phone number is like this, here ಇಲ್ಲಿ ಇನ್ನೊಂದು ಲಾಸ್ಟ್ ಎಕ್ಸ್ಟೆನ್ಷನ್ ಇತ್ತು ಅನ್ಕೊಳ್ಳಿ, ಎಕ್ಸ್ಟೆನ್ಷನ್ /D. ಓಕೆ, ಇದು ಎಷ್ಟನೇ ಪಾರ್ಟ್ ಆಗುತ್ತೆ, ಥರ್ಡ್ ಪಾರ್ಟ್ ಆಗುತ್ತೆ. ಈಗ ನನಗೆ ಥರ್ಡ್ ಪಾರ್ಟ್ ಬೇಕಂತಂದ್ರೆ 777 ಇಲ್ಲಿ 99 ಅಂತ ಕೊಡ್ತಾ ಇದ್ದೀನಿ. ಓಕೆ, ಈಗ ಥರ್ಡ್ ಪಾರ್ಟ್ ಬೇಕಂತಂದ್ರೆ ಯಾವ ತರ ಟೈಪ್ ಮಾಡ್ಬೇಕು ಕುಶಾ, ನೋಡ್ಬಿಟ್ಟು ಹೇಳಿ ನನಗೆ. ಫಸ್ಟ್ ಪಾರ್ಟ್ ಬೇಕಂದ್ರೆ 1, ಸೆಕೆಂಡ್ ಪಾರ್ಟ್ ಬೇಕಂದ್ರೆ 2. MO ಡಾಟ್ ಗ್ರೂಪ್ ಆಫ್ 3. What is the mistake? What is the mistake? Here it must be like this. It is backslash. Okay, ಅರ್ಥ ಆಗ್ತಿದೆಯಾ ನಾವು ಮಾಡಿರೋ ತಪ್ಪು?
ಎಂಟರ್ ಮಾಡ್ತೀನಿ. ಈಗ mo.3 ಸೊ ವಿ ಗಾಟ್ 99. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಆರ್ ಇ ಮಾಡ್ಯೂಲ್ ಇಂಪೋರ್ಟ್ ಮಾಡ್ಕೋಬೇಕು. ಆರ್ ಇ ಮಾಡ್ಯೂಲ್ ಅಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಕಂಪೈಲ್ ಫಂಕ್ಷನ್. ಆಮೇಲೆ ನೀವು ರೆಗ್ಯುಲರ್ ಎಕ್ಸ್ಪ್ರೆಷನ್ ಕೊಡಬೇಕು. ಫೋನ್ ನಂಬರ್ಗೆ ಯಾವ ತರ ರೆಗ್ಯುಲರ್ ಎಕ್ಸ್ಪ್ರೆಷನ್ ಇರುತ್ತೆ. ಓಕೆ, /d ಅಂತಂದ್ರೆ ಒಂದು ಡಿಜಿಟ್ ನ ಮ್ಯಾಚ್ ಮಾಡುತ್ತೆ. ಒಂದು ಡಿಜಿಟ್, ಡಿ ಸ್ಟ್ಯಾಂಡ್ಸ್ ಫಾರ್ ಡಿಜಿಟ್. ಓಕೆ, ಸೊ ಈ ತರ ದೊಡ್ಡ ಪ್ಯಾಟರ್ನ್ಸ್ ಇದ್ದಾಗ ಅದ್ರಲ್ಲಿ ನಾವು ಪಾರ್ಟ್ ಮಾಡ್ಬೋದು. ಇದು ಫಸ್ಟ್ ಪಾರ್ಟ್, ಬ್ರಾಕೆಟ್ಸ್ ಕೊಟ್ರೆ ಅದು ಫಸ್ಟ್ ಪಾರ್ಟ್, ಈ ಬ್ರಾಕೆಟ್ ಕೊಟ್ರೆ ಇದು ಸೆಕೆಂಡ್ ಪಾರ್ಟ್, ಇದು ಥರ್ಡ್ ಪಾರ್ಟ್. ಆ ತರ ಪಾರ್ಟ್ಸ್ ಆಗುತ್ತೆ. ಆಮೇಲೆ ಅದನ್ನ ನಾವು ಸರ್ಚ್ ಮೆಥಡ್ ಯೂಸ್ ಮಾಡಿಕೊಂಡು ನಮ್ಮ ಟೆಕ್ಸ್ಟ್ ಏನಿರುತ್ತಲ್ಲ ಆ ಟೆಕ್ಸ್ಟ್ ಅಲ್ಲಿ ಆ ನಂಬರ್ನ ನಾವು ಇದೆಯಾ ಇಲ್ವಾ ಅಂತ ಮ್ಯಾಚ್ ಮಾಡ್ತೀವಿ. ಓಕೆ, ಸೊ ನಮ್ಗೆ ಯಾವ್ಯಾವ ಪಾರ್ಟ್ ಬೇಕೋ ಆ ಪಾರ್ಟ್ನ ನಾವು ಪ್ರಿಂಟ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಸರ್ಚ್ ಮೆಥಡ್ ಜೊತೆ ಬರೀ ಒಂದನ್ನು ಮಾತ್ರ ನಾವು ಪ್ಯಾಟರ್ನ್ ನ ಫೈಂಡ್ ಔಟ್ ಮಾಡ್ಬೋದು. ಮಲ್ಟಿಪಲ್ ಪ್ಯಾಟರ್ನ್ಸ್ ಇದ್ದಾಗ ನಾವು ಏನು ಯೂಸ್ ಮಾಡಬೇಕು? ಫೈಂಡ್ ಆಲ್ ಯೂಸ್ ಮಾಡಬೇಕು. ಫೈಂಡ್ ಆಲ್. ಓಕೆ, ಫೈಂಡ್ ಆಲ್ ಮೆಥಡ್ ನ ಯೂಸ್ ಮಾಡಬೇಕು. ಸೊ ಓಕೆ, ಈಗ ಈ ಎರಡು ಪ್ಯಾಟರ್ನ್ ನಾವು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಯಾವ ತರ ಇರುತ್ತಂದ್ರೆ ಆರ್ ಸಿಂಬಲ್ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಬ್ಯಾಟ್ಮನ್ ಅಥವಾ ಟೀನಾ ಫೇ ಅಥವಾ ಸ್ಪೈಡರ್ ಮ್ಯಾನ್ ಮೂರ್ನಲ್ಲಿ ಯಾವ ಪ್ಯಾಟರ್ನ್ ಇದ್ರೂ ಅದು ನಮ್ಗೆ ಪ್ರಿಂಟ್ ಆಗ್ಬೇಕಂತಂದ್ರೆ ನಾವೇನ್ ಯೂಸ್ ಮಾಡ್ತೀವಿ? ಆರ್ ಸಿಂಬಲ್. ಓಕೆ, ಈ ಎಕ್ಸಾಂಪಲ್ ಅಲ್ಲಿ ನೋಡಿ, ಸರ್ಚ್ ಅಲ್ಲಿ ಏನ್ ಕೊಡ್ತಾ ಇದೀವಿ? ಬ್ಯಾಟ್ಮನ್ ಅಂಡ್ ಟೀನಾ ಫೇ ಅಂತ ಕೊಡ್ತಾ ಇದೀವಿ. ಓಕೆ, ಸೊ ಫಸ್ಟ್ ಪಾರ್ಟ್ ಪ್ರಿಂಟ್ ಮಾಡುತ್ತೆ, ಬ್ಯಾಟ್ಮನ್ ಇದ್ರೆ ಪ್ರಿಂಟ್ ಮಾಡುತ್ತೆ. ಓಕೆ, ಇನ್ನೊಂದು ಗ್ರೂಪ್ ಮಾಡ್ತಾ ಇದೀವಿ, ಅದರಲ್ಲಿ ಟೀನಾ ಫೇ ನ ಪ್ರಿಂಟ್ ಮಾಡ್ತೀವಿ. ಟೀನಾ ಫೇ. ಓಕೆ, ಸೊ ಅದನ್ನ ನಾವು ಈಗ ಟ್ರೈ ಮಾಡೋಣ. ಹಿಯರ್ ವಿ ಕ್ಯಾನ್ ಗೋ ವಿತ್ ಎನಿ ಅದರ್ ಎಕ್ಸಾಂಪಲ್. ಐ ಕ್ಲಿಯರ್ ದ ಸ್ಕ್ರೀನ್. ಹಿಯರ್ re.compile. So R, say for example I want India or country, India or R ge pipeline symbol, small India. Okay, small India like this. So I will close this. Now I will compile this one and I will give the name as pattern. Okay, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ, ಅದು ಯಾವ್ದ್ರಲ್ಲಿ ಕಾಪಿ ಆಗುತ್ತೆ? ಪ್ಯಾಟ್ ಅಲ್ಲಿ ಕಾಪಿ ಆಗುತ್ತೆ. ಈಗ ಪ್ಯಾಟ್ ಡಾಟ್ ಸರ್ಚ್. ಓಕೆ, ಸರ್ಚ್. ಈಗ instead of search we can go with find all. So I love India. Okay, say India is my country. India is great. Okay, something like this. Say I'll close this. Now I'll give this one as matching object. I'll come here, I'll type enter. Now if I give mo, if I type mo, okay, it is matching both India, capital India and small India. ಅರ್ಥ ಆಗ್ತಿದೆಯಾ ಉಷಾ? Yes, sir. Yes. ಈಗ ಇನ್ನೊಂದು ಪ್ಯಾಟರ್ನ್, ಇಂಡಿಯಾ ಬಿಟ್ಟು ಕರ್ನಾಟಕನೂ ಮ್ಯಾಚ್ ಮಾಡ್ಬೇಕಂತ ಅನ್ಕೊಳ್ಳಿ. ಸೊ you need to write like this, Karnataka. So I'll type enter. Now I'll go for find all. India is great. I live in Karnataka. Okay, ಈಗ ಎಂಟರ್ ಮಾಡ್ತೀನಿ. ಸೊ ಎಮೋ ಅಂತ ಕೊಟ್ರೆ ಏನ್ ಮಿಸ್ಟೇಕ್ ಆಗ್ತಿದೆ ಉಷಾ? ಸ್ಮಾಲ್ ಕೆ ಮಿಸ್ಟೇಕ್ ಅಂದ್ರೆ ಇಲ್ಲಿ ನಾವು ಸ್ಮಾಲ್ ಕೆ ಕೊಡಬೇಕು. ಓಕೆ, ಎಂಟರ್ ಮಾಡ್ತೀನಿ. ಇನ್ನು ಏನೋ ಸ್ಪೆಲ್ಲಿಂಗ್ ತಪ್ಪಿದೆ ಅಲ್ಲಿ ನೋಡಿ. KRNATA. ರಿಪೀಟೆಡ್ ಇಲ್ವಲ್ಲ, ಇಂಡಿಯಾ ಮತ್ತೆ ಇಂಡಿಯಾ ಇರೋದ್ರಿಂದ ಅದು ಔಟ್ಪುಟ್ ನಮ್ಗೆ ಇಂಡಿಯಾ ಅಷ್ಟೇ ಬರ್ತಾ ಇದೆ.
ಇಲ್ಲಿ ಕರ್ನಾಟಕ ಅಂತಿದೆ ಅಲ್ಲ ಉಷಾ, ಇದೇ ತರ ಒಂದೇ ಇದ್ರೆ ಇದೆ. ಮಾತ್ರ ನಿಮ್ಗೆ ಪ್ರಿಂಟ್ ಆಗುತ್ತೆ. ಬಟ್ ಇಲ್ಲಿ ನಾನು ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿದ್ದೀನಿ. ಹಾ, ಸ್ಪೆಲ್ಲಿಂಗ್ ನ ಈಗ ಕರೆಕ್ಟ್ ಮಾಡ್ತೀನಿ, ಈಗ ಬರುತ್ತೆ. ಸೊ ಎಮೋ. ಇನ್ನು ಏನ್ ತಪ್ಪಾಗಿದೆ ಉಷಾ? ಸರ್ ಕ್ಯಾಪ್ಸೆ ಕೊಟ್ಟಿದ್ದೀರಾ ಅನ್ಸುತ್ತೆ, ಮತ್ತೆ ಸ್ಮಾಲ್ ಕೊಡಿ. ಸೊ ಬಂತಾ? ಇಂಡಿಯಾ ಕರ್ನಾಟಕ. ಅದೇ ತರ ಈಗ ಮತ್ತೆ ಕ್ಲಿಯರ್ ಸ್ಕ್ರೀನ್ ಮಾಡ್ತೀನಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಂತ ಆಮೇಲೆ ಓಕೆ, ಕಂಪೈಲ್ ಒಳಗೆ ಆರ್ ಸ್ಟ್ರಿಂಗ್ ನಾವು ಆರ್ ಸ್ಟ್ಯಾಂಡ್ಸ್ ಫಾರ್ ಆರ್ ಸ್ಟ್ರಿಂಗ್. ಇಲ್ಲಿ ಪ್ಯಾಟರ್ನ್ ಅಲ್ಲಿ ನಾವು ಓಕೆ, ಆ ಆಬ್ಜೆಕ್ಟ್ ಏನೇ ಕ್ರಿಯೇಟ್ ಮಾಡುತ್ತೋ ಅದನ್ನ ಪ್ಯಾಟರ್ನ್ ಹಾಕೋಬೇಕು, ಪ್ಯಾಟ್ ಪಿ ಎನಿಥಿಂಗ್. ನಾವು ಹಿಯರ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಕೊಟ್ಕೋಬೇಕು, ರೆಗ್ಯುಲರ್ ಎಕ್ಸ್ಪ್ರೆಷನ್. ಓಕೆ, ಐ ವಾಂಟ್ ಟು ಗಿವ್ farmer. Okay, I want to search farmer or god or soil. Okay, ಈ ಮೂರ್ನಲ್ಲಿ ಯಾವ್ದಿದ್ರು ನಾವು ಫೈಂಡ್ ಮಾಡಬೇಕು. ಓಕೆ, ಎಷ್ಟು ಸರ್ ರಿಪೀಟ್ ಆಗ್ತಿದೆ ಅಂತ. ಇದೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ ಸೆಗ್ಮೆಂಟೇಶನ್. ಓಕೆ, ನ್ಯೂಸ್ ಪೇಪರ್ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸೆಗ್ಮೆಂಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಕಂಪೈಲಿಂಗ್. ಓಕೆ, or this regular expressions. I'll type this now, pat dot find all. find all ಏನು ಕೊಡ್ತಾ ಇದ್ದೀನಿ ಅಂದ್ರೆ ತುಂಬಾ ಪ್ಯಾಟರ್ನ್ ಇದಾವೆ. ಓಕೆ, ಅದಕ್ಕೆ ಈಗ ನಾನು ಫೈಂಡ್ ಆಲ್ ಒಳಗೆ ಡೇಟಾ ಕೊಡಬೇಕು, ಟೆಕ್ಸ್ಟ್. ಸೊ ಅದನ್ನ ಯಾವ್ದ್ರಲ್ಲಿ ಹಾಕ್ತಾ ಇದ್ದೀನಿ, ಎಮೋ ಅಂತ ಒಂದು ವೇರಿಯೇಬಲ್ ತಗೊಂಡು ಹಾಕ್ತಾ ಇದ್ದೀನಿ. ಸೊ ಫೈಂಡ್ ಆಲ್. ಸೊ ಇಲ್ಲೇನ್ ಮಾಡ್ತೀನಿ, ಫಾರ್ಮರ್ ಈಸ್ ಗಾಡ್. Okay, he must be given more importance. Okay, soil is important for farming. Okay, I'll give like this, I'll close this, I'll type enter. Now emo dot okay, I'll type emo. We got farmer and god. Farmer ಇದೆ ಮತ್ತೆ ಗಾಡು ಇದೆ ಅದರಲ್ಲಿ. ಸೇ ಸಾಯಿಲ್ ಅನ್ನೋದು ಬರ್ತಾ ಇಲ್ಲ. ಏನಕ್ಕೆ ಅಂದ್ರೆ ಅದು ಕ್ಯಾಪಿಟಲ್ ಎಸ್. ನಾನು ಅದನ್ನ ಸ್ಮಾಲ್ ಎಸ್ ಮಾಡ್ತೀನಿ, ಸ್ಮಾಲ್ ಎಸ್. ಓಕೆ, I'll type enter. Now I'll type emo. We got farmer, god and soil. ಅರ್ಥ ಆಗ್ತಿದೆಯಾ ಉಷಾ? ಹಾ ಸರ್. ಓಕೆ, ಮಲ್ಟಿಪಲ್ ಪ್ಯಾಟರ್ನ್ಸ್ ನ ಮ್ಯಾಚ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಆಪರೇಟರ್ ನೋನ್ ಆಸ್ ಆರ್ ಆಪರೇಟರ್. ಓಕೆ, ಇದನ್ನ ಆರ್ ಆಪರೇಟರ್ ಅಂತೀವಿ, ಆರ್ ಆಪರೇಟರ್. ಓಕೆ, ಈಗ ಅದೇ ತರ ಕ್ವೆಶ್ಚನ್ ಮಾರ್ಕ್, ಇದನ್ನೆಲ್ಲ ನೀವು ಯೂನಿಕ್ಸ್ ಅಲ್ಲಿ ಓದಿದಿರಾ. ಕ್ವೆಶ್ಚನ್ ಮಾರ್ಕ್ ಇದ್ರೆ it matches zero occurrence or more occurrences. Okay, for example ಇಲ್ಲಿ ನೋಡಿ, ಬ್ಯಾಟ್ ಮ್ಯಾನ್ ಇದ್ರು ಓಕೆ, ವುಮನ್ ಇದ್ರು ಓಕೆ, ವುಮನ್ ಇರ್ಲಿಲ್ಲ ಅಂದ್ರೂ ಓಕೆನೆ. ಕ್ವೆಶ್ಚನ್ ಮಾರ್ಕ್ ಅಂದ್ರೆ ಝೀರೋ ಇರ್ದೇನೂ ಇರ್ಬೋದು, WO ಇರ್ದೇನೂ ಇರ್ಬೋದು, ಇದ್ರೂ ಓಕೆ. ಸೊ ದಟ್ is the meaning of question mark. You see here, this regular expression will match the text that has 0 instances or 1 instance of WO. Okay, WO ಅನ್ನೋದು ಒಂದಿರ್ಬೋದು, ಅಲ್ಲ ಇಲ್ಲಾಂದ್ರೆ 0 ಇದ್ರೂ ಮ್ಯಾಚ್ ಮಾಡುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ದ ಅಡ್ವೆಂಚರ್ಸ್ ಆಫ್ ಬ್ಯಾಟ್ಮ್ಯಾನ್, WO ಅನ್ನೋದು ಇಲ್ಲ, ಆದ್ರೂ ನಿಮ್ಗೆ ಬ್ಯಾಟ್ಮ್ಯಾನ್ ಅಂತ ತೋರಿಸ್ತಾ ಇದೆ, ಬಿಕಾಸ್ 0 ಅಕರೆನ್ಸ್ ಇದ್ರೂ ಆ ಪ್ಯಾಟರ್ನ್ ಅದು ಮ್ಯಾಚ್ ಮಾಡುತ್ತೆ. ಅದೇ ತರ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, WO ಅನ್ನೋದು ಇದೆ, ಸೊ ವಿ ಗಾಟ್ ಬ್ಯಾಟ್ವುಮನ್. Okay, that is the meaning. So that is the meaning of question mark. Okay, ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಫಸ್ಟ್ ಪಾರ್ಟ್ ಇದ್ರೂ ಇರ್ಬೋದು, ಇರ್ದೇನೂ ಇರ್ಬೋದು. ಸೊ ಇಲ್ಲಿ ನೋಡಿ, ಈ ಎಕ್ಸಾಂಪಲ್ ಅಲ್ಲಿ
ಇದೆ, ಫಸ್ಟ್ ಪಾರ್ಟ್ ಇದೆ. ಸೊ ವಿ ಗಾಟ್ ದ ಪ್ಯಾಟರ್ನ್. ಇಫ್ ಯು ಸಿ ದ ಸೆಕೆಂಡ್ ಎಕ್ಸಾಂಪಲ್, ಫಸ್ಟ್ ಪಾರ್ಟ್ ಇಲ್ಲ. Okay, ಆದ್ರೂ we are getting the pattern. That is the meaning of question mark. Okay, zero occurrences of these three digits, or one occurrence of these three digits. Okay, that is the meaning. Say, I'll try to give you some good example. Say, for M question mark ER. Okay, ಎಂಟರ್ ಮಾಡ್ತೀನಿ. ಈಗ ಪ್ಯಾಟರ್ನ್ ಡಾಟ್ ಸರ್ಚ್ ಇದ್ರೊಳಗೆ ಟೆಕ್ಸ್ಟ್ ಪಾಸ್ ಮಾಡ್ತೀನಿ. ಓಕೆ, ಐ ಲೈಕ್ ಫಾರ್ಮರ್ಸ್ ಎಂ ಬರೆಯಲ್ಲ, ಜಸ್ಟ್ ERS ಅಂತ ಬರೆದ್ಬಿಡ್ತೀನಿ. ಓಕೆ, ಸೊ ಐ ವಿಲ್ ಕ್ಲೋಸ್ ದಿಸ್, ಐ ವಿಲ್ ಗಿವ್ MO. So we got MO. See here, we are getting that. Okay, we are getting that match has been found at 7 to 12. Okay, ಇದು 7 ಆಮೇಲೆ 12, 7 ಇಂದ 12 ವರೆಗೆ ನಿಮಗೆ ಆ ಮ್ಯಾಚ್ ಸಿಗ್ತಾ ಇದೆ ಅಂತ ಅರ್ಥ. ಓಕೆ, that is the meaning of question mark. 7 12 ಅದರ ಇನ್ನೊಂದ್ಸರಿ ಏನು ಸರ್, ಯಾಕೆ ಔಟ್ಪುಟ್ 7 12 ಅಂತ ಬಂತು? 7 ಇಂದ 12. ಓಕೆ, 7 ಇಂದ 12 ಅಂತಂದ್ರೆ ಇಲ್ಲಿ ನೋಡ್ರಿ, ಇದು 0 1 2 3 4 5 6 7, ಇಲ್ಲಿಂದ ಇಲ್ಲಿವರೆಗೆ 12. ಅರ್ಥ ಆಯ್ತಾ ಉಷಾ? ಅದನ್ನ ನೋಡ್ರಿ, ಅದು ಟೆಕ್ಸ್ಟ್ ಒಳಗೆ ತಗೊಂತೀನಿ. ಐ ಲೈಕ್ ಫಾರ್ಮರ್ಸ್. ಓಕೆ, ಎಂ ಬರಿತಾ ಇಲ್ಲ, ಅರ್ಜೆಂಟ್ ಅಲ್ಲಿ ಎಂ ಬರಿತಾ ಇಲ್ಲ. ಓಕೆ, ಆದ್ರೂ ನಮ್ಗೆ ಬೇಕದು. ಸೊ ಅದನ್ನ ಟೆಕ್ಸ್ಟ್ ಅಲ್ಲಿ ತಗೊಂತೀನಿ. ಈಗ ಇಲ್ಲಿ ನಾನು ಏನ್ ಪಾಸ್ ಮಾಡಬೇಕು? ಟೆಕ್ಸ್ಟ್ ಪಾಸ್ ಮಾಡಬೇಕು. ಟೆಕ್ಸ್ಟ್ ಪಾಸ್ ಮಾಡ್ತಾ ಇದ್ದೀನಿ. ಈಗ MO ಡಾಟ್, ಈಗ MO ಅಂತ ಕೊಟ್ರೆ 7 ಇಂದ 12 ಅಂತ ಬರ್ತಾ ಇದೆ. ಸೊ 7 ಇಂದ 12, ಟೆಕ್ಸ್ಟ್ ಆಫ್ 7 to 12, ಸ್ಲೈಸಿಂಗ್ ಮಾಡ್ತಾ ಇದ್ದೀನಿ ಅದನ್ನ, ಸ್ಲೈಸಿಂಗ್. ಸೊ ವಿ ಗಾಟ್ ಫಾರ್ಮರ್. ಅರ್ಥ ಆಯ್ತಾ ಉಷಾ? ಹಾ ಸರ್. 7 to 12 ಅಂತಂದ್ರೆ ಆ ಟೆಕ್ಸ್ಟ್ ಅಲ್ಲಿ, ಈ ಟೆಕ್ಸ್ಟ್ ಏನಿದೆಯಲ್ಲ, ಆ ಟೆಕ್ಸ್ಟ್ ಅಲ್ಲಿ 7 to 12 ಮ್ಯಾಚ್ ಆಗಿದೆ ಅಂತ ಅರ್ಥ. ಕ್ವೆಶ್ಚನ್ ಮಾರ್ಕ್ ಮೀನಿಂಗ್ ಏನಂತಂದ್ರೆ ಝೀರೋ ಅಕರೆನ್ಸಸ್ ಆರ್ ಮಲ್ಟಿಪಲ್ ಅಕರೆನ್ಸಸ್. ಕ್ವೆಶ್ಚನ್ ಮಾರ್ಕ್ ಮೀನಿಂಗ್ ಏನಂತಂದ್ರೆ ಝೀರೋ ಅಕರೆನ್ಸಸ್ ಆರ್ ಮಲ್ಟಿಪಲ್ ಅಕರೆನ್ಸಸ್. ಈಗ ಅದೇ ತರ ಝೀರೋ ಆರ್ ಮೋರ್ ವಿತ್ ಸ್ಟಾರ್. ಓಕೆ, ಸ್ಟಾರ್ ಅಂತ ಕೊಟ್ರೆ W ಅನ್ನೋದು ಎಷ್ಟು ಸಾರಿ ಇದ್ರೂ ಅದು ರಿಪೀಟ್ ತೋರಿಸುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಝೀರೋ ಅಕರೆನ್ಸ್ ಅಥವಾ 1 or more occurrences. ಸೇ ಇಲ್ಲಿ ನೋಡ್ರಿ, ದ ಅಡ್ವೆಂಚರಸ್ ಆಫ್ ಬ್ಯಾಟ್ಮನ್, ಇದರಲ್ಲಿ W ಅನ್ನೋದು ಇಲ್ಲ, ಆದ್ರೂ ನಿಮ್ಗೆ ಬ್ಯಾಟ್ಮನ್ ಅಂತ ಬರ್ತಾ ಇದೆ ಔಟ್ಪುಟ್. ಈ ಎಕ್ಸಾಂಪಲ್ ಅಲ್ಲಿ ನೋಡಿ, W ಅನ್ನೋದು ಒಂದ್ ಸಾರಿ ಇದೆ, ಆದ್ರೂ ಬರ್ತಾ ಇದೆ ನಿಮ್ಗೆ ಔಟ್ಪುಟ್. ಓಕೆ, ಇಲ್ಲಿ ನೋಡ್ರಿ 3 ಸಾರಿ 4 ಸಾರಿ ಇದೆ, 4 ಸಾರಿ ಇದ್ರೂ ನಿಮ್ಗೆ ಔಟ್ಪುಟ್ ಬರ್ತಾ ಇದೆ. ಮೀನಿಂಗ್ W ಅನ್ನೋದು ಎಷ್ಟು ಸಾರಿ ಇದ್ರೂ ನೀವು ರಿಪೀಟ್ ಮಾಡಿ ತೋರಿಸಿ ಅಂತ ಅರ್ಥ. W ಅನ್ನೋದು ಎಷ್ಟು ಸಾರಿ ಇದ್ರೂ ರಿಪೀಟ್ ಮಾಡಿ ಅಂತ ಅರ್ಥ. ಓಕೆ, ದಟ್ ಇಸ್ ದ ಮೀನಿಂಗ್ ಆಫ್ ಸ್ಟಾರ್. ಓಕೆ, ಸೊ ಸ್ಟಾರ್ ವಿಲ್ ಗಿವ್ ಯು zero match or more matches. Zero match or more matches. Okay, I'll try to explain that. I'll clear this. I'll clear this. Say I'll type re dot compile. So what I was telling you, zero occurrences are multiple occurrences.
ಬ್ಯಾಟ್ ವುಮನ್ದೇ ತಗೊಳೋಣ ಎಕ್ಸಾಂಪಲ್. ಆರ್ ತಗೊಳೋಣ, ಬ್ಯಾಟ್ ಇರಬೇಕು. ಡಬ್ಲ್ಯೂ ಅನ್ನೋದು ಇದ್ರೂ ಓಕೆ, 0 ಟೈಮ್ ಇದ್ರೂ ಓಕೆ, ಎಷ್ಟು ಸಾರಿ ಇದ್ರೂ ಓಕೆ. ಬ್ಯಾಟ್ಮ್ಯಾನ್. ಓಕೆ, ಕ್ಲೋಸ್ ಮಾಡ್ತೀನಿ ಇದನ್ನ. ಆ ಪ್ಯಾಟರ್ನ್ ಕ್ಲೋಸ್ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೆ ಅದನ್ನ ನಾವೇನಂತೀವಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತೀವಿ. ಓಕೆ, ಸೊ ಎಂಟರ್ ಮಾಡ್ತೀನಿ. ಈಗ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಪ್ಯಾಟರ್ನ್ ಅನ್ನೋದು ಒಂದು ಆಬ್ಜೆಕ್ಟ್ ಅಲ್ಲಿ ತಗೊಂತೀನಿ, ಅದನ್ನ ಎಂಟರ್ ಮಾಡ್ತೀನಿ. ಈಗ ಸಮ್ ಟೆಕ್ಸ್ಟ್ ತಗೊಂತೀನಿ. ಓಕೆ, ಟೆಕ್ಸ್ಟ್ ಅಲ್ಲಿ I'll take I like Batman. Okay, my friend likes Batwoman. Okay, ಅದೇ ತರ my one more friend. Okay, likes bat WOWOWMAN. ಓಕೆ, ಕ್ಲೋಸ್ ಮಾಡ್ತೀನಿ, ಅದನ್ನ ಎಂಟರ್ ಮಾಡ್ತೀನಿ. ಈಗ ಪ್ಯಾಟರ್ನ್ ಡಾಟ್ ಸರ್ಚ್ ಅಲ್ಲ, ಫೈಂಡ್ ಆಲ್. ಓಕೆ, ಫೈಂಡ್ ಆಲ್ ಕೊಡ್ತೀನಿ. ಫೈಂಡ್ ಆಲ್ ಒಳಗೆ ಏನು ಪಾಸ್ ಮಾಡ್ತೀನಿ, ಟೆಕ್ಸ್ಟ್ ಪಾಸ್ ಮಾಡ್ತೀನಿ. ಸೊ ಪ್ಯಾಟರ್ನ್ ಏನೇನು ಮ್ಯಾಚ್ ಆಗಿರ್ತಾವಲ್ಲ ಅದೆಲ್ಲ ಒಂದು ಲಿಸ್ಟ್ ಒಳಗೆ ಬಂದ್ಬಿಡುತ್ತೆ. ಎಲ್ ಅನ್ನೋದು ಒಂದು ಲಿಸ್ಟ್, ಮ್ಯಾಚಿಂಗ್ ಆಬ್ಜೆಕ್ಟ್ ಅಂತ ತಗೊಂತಾ ಇದ್ವಿ ಅವಾಗ. ಎಂಟರ್ ಮಾಡ್ತೀನಿ. ಈಗ ಎಲ್ ಕೊಡ್ತೀನಿ. ಈಗ ನೋಡ್ರಿ ಎಲ್ಲೆಲ್ಲಿ ಮ್ಯಾಚ್ ಇದೆ ಅದೆಲ್ಲ ತೋರಿಸ್ತಾ ಇದೆ. ಫಸ್ಟ್ ಝೀರೋ ಮ್ಯಾಚ್. ಓಕೆ, ಅಂದ್ರೆ ಇಲ್ಲಿ ಇದು ಝೀರೋ ಮ್ಯಾಚ್. ಇಲ್ಲಿ ಡಬ್ಲ್ಯೂ ಅನ್ನೋದು ಇಲ್ವೇ ಇಲ್ಲ. ಓಕೆ, ನೆಕ್ಸ್ಟ್ ಡಬ್ಲ್ಯೂ ಅನ್ನೋದು ಇದೆ. ಓಕೆ, ಎಲ್ಲಿದೆ, ಇಲ್ಲಿ. ಓಕೆ, ಡಬ್ಲ್ಯೂ ಅನ್ನೋದು ಇಲ್ಲಿದೆ. ಅದೇ ತರ ನೆಕ್ಸ್ಟ್ ಟೈಮು ಡಬ್ಲ್ಯೂ ಅನ್ನೋದು ಇದೆ. 3 ಟೈಮ್ಸ್ ನಿಮ್ಗೆ ಮ್ಯಾಚಿಂಗ್ ಸಿಗ್ತಾ ಇದೆ. ಓಕೆ, ಅರ್ಥ ಆಗ್ತಿದೆ ಉಷಾ? ಅಂದ್ರೆ ರಿಪೀಟೆಡ್ ಏನಿದೆ ಅದು ತಗೊಳ್ತಾ ಇದ್ದೇನೆ ಸರ್. ಅದು ರಿಪೀಟೆಡ್ ಏನಿದೆಯೋ ಅದು ತೋರಿಸ್ತಾ ಇರುತ್ತೆ. ಡಬ್ಲ್ಯೂ ಅನ್ನೋದು ಇಲ್ಲಿ ಎಷ್ಟು ಸಾರಿ ನಿಮ್ಗೆ ರಿಪೀಟೆಡ್ ಆಗಿ ಸಿಗ್ತಾ ಇದೆ. ಡಬ್ಲ್ಯೂ ಇಲ್ಲೊಂದ್ ಸಾರಿ ಇದೆ. ಓಕೆ, ಡಬ್ಲ್ಯೂ ಇಲ್ಲೊಂದ್ ಸಾರಿ ಇದೆ. ಸೊ ಇಟ್ ವಿಲ್ ಗಿವ್ ಯು ಆಲ್ ದ ಮ್ಯಾಚಸ್ ವೇರ್ ಡಬ್ಲ್ಯೂ ಇಸ್ ಮ್ಯಾಚ್ಡ್. ಓಕೆ ಸರ್. ಓಕೆನಾ? ಸೊ I think we can stop here, Usha. Okay sir. So in this class you learnt what is a regular expression. So regular expression andre it is a short expression for pattern matching. They are known as short expressions. So for that, first step is import RE module. Okay, first import RE module. Next, compile the pattern or compile the expression and store in regular object. Then you can use method like search or find all. If there are groups, you can use the method like group. Okay, so we can stop here. Usha, try to practice from the things whatever I have sent you from the documents. Okay sir. Okay. ಆ ದಿನನೇ ಓದ್ಕೊಳ್ಳಿ. ಸರ್. We can stop here, Usha. Okay sir. Bye sir. Bye.